ರೆಡಿ ಟು ಯೂಸ್ ಅಂತ. ಇದನ್ನ ಇಲ್ಲಿ ಮಾಡಿ ಆದ್ಮೇಲೆ ಬೇಡಿಕೆ ಬಂದಾಗನೇ ಬ್ಯಾಗ್ ಮಾಡೋದು ನಾವು. ಅದನ್ನ ದಿನಗಟ್ಲೆ ವಾರಗಟ್ಲೆ ಇಡೋಕ್ಕಾಗೋದಿಲ್ಲ ಅದನ್ನ. ಸರ್ ಯಾವ್ಯಾವ ನೋಡಿದ್ವಿ, ನಿಮ್ಮದು ಬಂದ ಮೇಲೆ ಗುಣಮಟ್ಟದ ಬಗ್ಗೆ ನಮಗೆ ಹೊಸ ಜ್ಞಾನ ಬಂತು, ಮತ್ತೆ ಅದ್ಭುತವಾದಂಥ ಫಲಿತಾಂಶಗಳು ನಾವು ನೋಡಿದ್ದೀವಿ ಅಂತೇಳಿ. ಅದು ನಮ್ಗೆ ಹೆಮ್ಮೆ ಇದೆ, ಆದರೆ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಿದೆ ನಮಗೆ. ವ್ಯಾಪಾರದಲ್ಲಿ ಮೋಸ ಸಹಜವಾದಂಥ ನಮ್ಮ ದೇಶದಲ್ಲಿ ಒಪ್ಕೊಂಡೇ ಬಿಟ್ಟಿದ್ದಾರೆ. ಆದರೆ ನನ್ನಂತವನು ಅದನ್ನು ವಿರೋಧಿಸ್ತೀನಿ. ಬೇಕಾದರೆ ನಾವು ವ್ಯವಹಾರ ನಿಲ್ಲಿಸ್ತೀವಿ ಹೊರತು ಗುಣಮಟ್ಟದಲ್ಲಿ ರಾಜಿ ಆಗಲ್ಲ. ಗೊಬ್ಬರ ಟೆಸ್ಟಿಂಗ್ ಅಂದರೆ ಏನು, ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಎರಡಿದಾವೆ. ಒಂದು ಎಷ್ಟೆಷ್ಟು ಶೇಕಡಾವಾರಿದ್ದಾವೆ ಅಂತೇಳಿ ಈ ಸರ್ಟಿಫೈಯಿಂಗ್ ಏಜೆನ್ಸಿ ಇದೆಯಲ್ಲ, ಇವರು ಇದನ್ನು ಮಾಡಿ ಕೊಡ್ತಾರದು. ಆದರೆ ದೊಡ್ಡ ರೈತರಿಗೆಲ್ಲ 25 ಮತ್ತು 50 kg ಹೋಗ್ತಾ ಇರೋದು. ಈಗ 12,000 ರೂಪಾಯಿ ಒಂದು ಟನ್ನು. ನಿಮ್ಮ ವಿಡಿಯೋ ಭಾಳ ಪರಿಣಾಮಕಾರಿಯಾಗಿ ಹೋಗಿದೆ. ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟದಾಗ ಬೆಳೆಯುತ್ತೆ. ಅದಂತೂ ಖಾತ್ರಿ ಇದೆ ನನಗೆ. ಈಗ ಬೆಡ್ಡಲ್ಲಿ ಅಥವಾ ತೊಟ್ಟಿಯಲ್ಲಿ ಸಿದ್ಧತೆ ಆದ ನಂತರ ಆ ಗೊಬ್ಬರವನ್ನು ನಾವು ಪುಟ್ಟಿಗಳಲ್ಲಿ ನಮ್ಮ ಕೆಲಸಗಾರರು ತಂದು ಈ ಜರಡಿಯಲ್ಲಿ ಬಳಸಿಬಿಟ್ಟು ಅದನ್ನು ಜರಡಿ ಮಾಡ್ತಾರೆ, ಅಂದರೆ ಶೋಧಿಸ್ತಾರೆ. ಅದು ಒಂದು ಸ್ಟ್ಯಾಂಡರ್ಡು, ಅಂದರೆ 4 mm ಚಿಕ್ಕದಿರಬೇಕು ಅಂತೇಳಿ. ಗೊಬ್ಬರ ಬರ್ಬೇಕಾದ್ರೆ ಅದಕ್ಕಿಂತ ಈ ಹರಳುಗಳು ಚಿಕ್ಕದಿರಬೇಕು. ಯಾಕೆಂದರೆ ಮಣ್ಣಾಗಲಿ ಭೂಮಿಯಲ್ಲಾಗಲಿ ಅದು ಸುಗಮವಾಗಿ ಮತ್ತು ಪರಿಣಾಮಕಾರಿಯಾಗಿ ಹೀರ್ಕೊಳ್ಬೇಕಂತಂದರೆ ಈ ಸೈಜು ಬಹಳ ಮುಖ್ಯ. ಆ ಸ್ಟ್ಯಾಂಡರ್ಡ್ನಂತೆ ಆಗಿ ಇದು ಎಲ್ಲ ಬರುತ್ತೆ. ಅಂದರೆ ಇದು ಅಂತಿಮ ಹಂತ, ಫೈನಲ್ ಸ್ಟೇಜ್. ಇದು ರೆಡಿ ಟು ಯೂಸ್ ಅಂತ. ಇದನ್ನು ಇಲ್ಲಿ ಮಾಡಿ ಆದಮೇಲೆ ನಾವು ಬರೀ ಆ ಕಡೆ ಇಲ್ಲಿ ಎರಡು ಜಾಗದ ನಾವು ಅದನ್ನ ಸಂಗ್ರಹಿಸ್ತೀವಿ, ಅಂದರೆ ಸ್ಟೋರ್ ಮಾಡ್ತೀವಿ. ಇಲ್ಲಿ ಈ ಮೂಲೆಗೆ ಒಂದು ಕಡೆ, ಈ ಮೂಲೆಗೆ ಒಂದು ಕಡೆ ಅಂತೇಳಿ. ರೆಡಿ ಆಗಿದ್ದು ಸರ್ ಗೊಬ್ಬರನ ಡೈರೆಕ್ಟ್ ಚೀಲಕ್ಕೆ ತುಂಬದೇನೆ ಸ್ಟೋರೇಜ್ ಮಾಡ್ತಾ ಇರೋದಂತ ಏಕೆ ಸರ್? ಇಲ್ಲ, ವ್ಯವಸ್ಥೆ ಹಂಗೆ ಆಗೋದಿಲ್ಲ. ಈಗ ನಾವು ಸ್ಟೋರೇಜ್ ಮಾಡ್ಕೊಳ್ಳೇಬೇಕು. ಈಗ ಸ್ಟೋರೇಜ್ ಮಾಡ್ಕೊಂಡ ನಂತರನೇ ಬ್ಯಾಗ್ ಡಿಮ್ಯಾಂಡ್ ಬಂದಂಗೆ ಬ್ಯಾಗ್ ಮಾಡ್ತೀವಿ. ಅದು ಮುಖ್ಯವಾದ ನಿಮ್ಮ ಪ್ರಶ್ನೆ ಕರೆಕ್ಟ್ ಇದೆ. ಏಕೆಂದರೆ ಬ್ಯಾಗ್ ಮಾಡೋದಿಲ್ಲ. ಬ್ಯಾಗ್ ಮಾಡೋದಂದರೆ ಬ್ಯಾಗ್ ಯಾವಾಗ ಮಾಡ್ತೀವಿ ಅಂದರೆ ಬೇಡಿಕೆ ಬಂದಾಗನೇ ಬ್ಯಾಗ್ ಮಾಡೋದು ನಾವು. ಅದನ್ನ ದಿನಗಟ್ಲೆ ವಾರಗಟ್ಲೆ ಇಡೋಕ್ಕಾಗೋದಿಲ್ಲ ಅದನ್ನ. ಈಗ ಇಲ್ಲಿ ನಾವು ಇದು ಮೇಂಟೈನ್ ಮಾಡ್ತೀವಿ. ಇಲ್ಲಿ ತಂಪು ತೇವಾಂಶ ಕಾಪಾಡ್ತೀವಿ ನಾವು. ಅದಕ್ಕೋಸ್ಕರ ಏನು ಬೇಡಿಕೆ ಬರುತ್ತೆ, ತುಂಬ ದೂರ ಆದರೂ ಕೂಡ ಕೊನೆ ಪಕ್ಷ 24 ಗಂಟೆ ಒಳಗಡೆ ಹೋಗಿ ಅದು ಬೀಳ್ಬೇಕು ಅವ್ರ ಜಾಗಕ್ಕೆ. ಹಾಗಾಗಿ ನಾವು ಇಲ್ಲಿ ಕೂಡ ಒಂದು ಪರ್ಯಾಯ ಆಲ್ಟರ್ನೇಟಿವ್, ನಾವು ಅಲ್ಲಿ ಒಂದು 15 ದಿವಸ ಇರುತ್ತೆ, ಇಲ್ಲಿ ಒಂದು 15 ದಿವಸ ಇರುತ್ತೆ. ಬೇಡಿಕೆ ಬರ್ತಲೇ ಇರುತ್ತೆ. ಇದು ಏನಿಲ್ಲ. ಮತ್ತು ಇದರಲ್ಲಿ ಏನು ಸಣ್ಣದಾಗಿ ನೀರನ್ನು ಕೂಡ ನಾವು ತೇವಾಂಶ ಕೂಡ ನಾವು ಮಾಡ್ತಿದ್ವಿ. ತೇವಾಂಶ ಕಾಪಾಡಿಕೊಳ್ಬೇಕು. ಇದರಲ್ಲಿ ಜೀವಂತ ಮೊಟ್ಟೆಗಳಿದ್ದಾವೆ. ಕೆಲವು ಅಲ್ಲಿ ಜರಡಿಯಲ್ಲಿ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇಲ್ಲ. ಅಕಸ್ಮಾತ್ ತಪ್ಪಿಸ್ಕೊಂಡ್ರೆ ಹುಳನೂ ಇರ್ತವೆ, ಅಥವಾ ಸಣ್ಣ ಹುಳುಗಳು ಇರ್ಬೋದು, ಮೊಟ್ಟೆನೂ ಇರ್ಬೋದು. ಹಾಗಾಗಿ ತೇವಾಂಶ ಕಾಪಾಡಿಕೊಳ್ಳಲಿಕ್ಕೆ ನಾವು ಇಲ್ಲಿ ತೆಗೆದು ಚೀಲ ಮಾಡಿದ ಮೇಲೆ ಅದು ನಾವು ನೀರು ಹಾಕೋದು ಮತ್ತೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಚೀಲ ಮಾಡೋದು ಬೇಡಿಕೆ ಬಂದಾಗನೇ ನಾವು ಮಾಡೋದು. ಇಲ್ಲಿ ಎಷ್ಟು ಟನ್ನಿಗೆ ಸ್ಟೋರೇಜ್ ಮಾಡ್ತೀವಿ ಸರ್? ಆ ಕಡೆ ಈ ಕಡೆ ಸರಾಸರಿ ಒಂದು 50 ಟನ್ ಇರುತ್ತೆ. 50 ಟನ್ನು ಬೇಡಿಕೆ ಅಂದಾಜು ನಮ್ಗೆ ಗೊತ್ತಾಗೋದ್ರಿಂದ ಅಷ್ಟನ್ನು ನಾವು ಏನು ತಯಾರು ಮಾಡ್ತೀವಿ. ಮಾಡಿ ಬಂದು ಅದೇ ಮುಖ್ಯ ನಮಗೆ. ಅಲ್ಲಿ ತಯಾರು ಮಾಡಿ ತಂದು ಇಲ್ಲಿ ಹಾಕ್ತೀವಿ, ತೇವಾಂಶ ಕಾಪಾಡ್ಕೋತೀವಿ, ಅಂದರೆ ಗುಣಮಟ್ಟ ಕಾಪಾಡ್ಕೋತೀವಿ. ಬೇಡಿಕೆ ಬಂದ ಹಾಗೆ ಚೀಲಗಳನ್ನು ಮಾಡಿ ನಾವು ಕಳಿಸ್ತೀವಿ. ಅದು ಗೊಬ್ಬರದ ಕ್ವಾಲಿಟಿ ಬಗ್ಗೆ ತಿಳಿಸ್ಕೊಡಿ ಸರ್. ಈಗ ಇದು ಅಂತಿಮವಾಗಿ ನಾವು ಅಂದರೆ ಫೈನಲ್ ಸ್ಟೇಜ್ ಬಂದಾಗ ಅದೊಂದು ರೈತರು ಕೂಡ ಹೇಳ್ತೀವಿ ಗುಣಮಟ್ಟ ಹೇಗಿರುತ್ತೆ ಇದರ ಅಂತೇಳಿ. ಅದು ಫೈನ್ ಕ್ರಿಸ್ಟಲ್ಸು, ಅಂದರೆ ಟೀ ಹರಳು ಬರ್ತಾವಲ್ಲ, ಟೀ ಪುಡಿ ಹರಳು ಆಗಿರ್ಬೇಕು ಅಂತ. ಅದು 4 mm ಚಿಕ್ಕದಾಗಿರ್ಬೇಕು ಅನ್ನೋದು ಕೂಡ ಹೇಳ್ತೀವಿ. ಯಾಕೆಂದರೆ ಮಣ್ಣು ಅಥವಾ ಭೂಮಿ ಹೀರ್ಕೊಳ್ಬೇಕಾದ್ರೆ ಆ ಸೈಜು ಬಹಳ ಮುಖ್ಯ ಅಂತ ಹೇಳಿ. ಅಂಥದ್ದು ಇದರಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ ನೀವು ಮುಟ್ಟು ನೋಡಿದ್ರೆ ಬಿಟ್ಟ ತೇವಾಂಶ ಕೂಡ ತಣ್ಣಗಿದೆ. ಇದು ಆ ತೇವಾಂಶ ಕಾಪಾಡಿಕೊತೀವಿ. ಮತ್ತು ಇದು ಅಲ್ಲಿ ನೀವು ಬಿಟ್ಟು ನೋಡಿದ್ರು ಕೂಡ ಅಲ್ಲಿ ತೇವ ಇದೆ. ಅದನ್ನ ನಾವು ಅನುಭವದ ಮೇಲೆ ಕರೆಕ್ಟಾದಂಥ ಮಟ್ಟ ಅಂತ ತೇವಾಂಶದ ಮಟ್ಟವನ್ನು ಕಾಪಾಡ್ಕೊತೀವಿ ನಾವು. ಉತ್ಪಾದನೆ ಮಾಡೋರಿಗಿಂತನ ರೈತರು ಹೇಳಿದ್ದಾರೆ ನಮಗೆ, ಸರ್ ಯಾವ್ಯಾವ ನೋಡಿದ್ವಿ, ನಿಮ್ಮದು ಬಂದ ಮೇಲೆ ಗುಣಮಟ್ಟದ ಬಗ್ಗೆ ನಮಗೆ ಹೊಸ ಜ್ಞಾನ ಬಂತು, ಮತ್ತು ಅದ್ಭುತವಾದಂಥ ಫಲಿತಾಂಶಗಳು ನಾವು ನೋಡಿದ್ದೀವಿ ಅಂತೇಳಿ. ಎಲ್ಲಿಂದ ಹೇಳ್ತಾರೆ ಅಂದರೆ ಅದು ಸಸ್ಯ ಎಲೆಗಳ ಆರೋಗ್ಯದಿಂದ ಹಿಡಿದು
ಅದು ಈಚು ಕಟ್ಟ ತನಕ, ಹೂ ಬಿಡೋ ತನಕ, ಮತ್ತು ಕಾಂಡ ಅದೆಲ್ಲನ, ಗಾತ್ರ ಇದೆಲ್ಲನ, ಮತ್ತು ಅದು ಆರೋಗ್ಯ. ಈಗ ಒಂದು ಕಾಂಡ ಆರೋಗ್ಯವಾಗಿರ್ಬೇಕಂದ್ರೆ ಬಣ್ಣನೂ ಅಷ್ಟೇ ಮುಖ್ಯ, ಹಸಿರು ಬಣ್ಣ. ಹಾಗೆ ಅದು ಒಳ್ಳೆ ನೀರು ತುಂಬಿದೆಯೇನೋ ಅನ್ನಂಗೆ, ಅಂದರೆ ನೀರನ್ನು ಹೀರಿಕೊಳ್ಳಲು ಕೂಡ ಅಷ್ಟು ಸಹಕಾರಿಯಾಗುತ್ತೆ ಅನ್ನೋದು. ಈ ವಿಷಯ ಹೇಳಿದ ಮೇಲೆ ನಮಗೆ ಗುಣಮಟ್ಟ ಖಾತ್ರಿ ಆಯಿತು. ಆಮೇಲೆ ಅನುಭವದಿಂದ ಫೈನೆಸ್ಟು ಅಂದರೆ ಅತ್ಯುತ್ತಮ ಗೊಬ್ಬರ ತಗೊಳ್ಳೋದು ಹೇಗೆ ಅನ್ನೋದು ಅನುಭವ ಪಡ್ಕೊಂಡ್ಮೇಲೆ ನಮಗೆ ಬರೀ ಸೈಜು ಒಂದೇ ಅಂತಲ್ಲ, ಇದರ ಗುಣಮಟ್ಟ ಉತ್ಕೃಷ್ಟ ಅಂದರೆ ಫೈನಲ್, ಇದು ಉತ್ಕೃಷ್ಟ ಅಂದರೆ ಫೈನಲ್ ಅಲ್ಲಿ ತನಕ ಇದೆ ಅನ್ನೋದನ್ನು ನಾವು ಅನುಭವದಿಂದ ಕಲ್ತ್ಕೊಂಡಿದ್ವಿ. ಅದನ್ನು ರೈತರು ಹೇಳಿದ್ದಾರೆ ನಮಗೆ. ಅತಿ ಮುಖ್ಯವಾಗಿ ಇದನ್ನು ಬಳಕೆದಾರರಿದ್ದಾರಲ್ಲ, ಆ ಗ್ರಾಹಕರು, ಅವರ ತೀರ್ಮಾನ ನಮಗಿಂತ ಅಂತಿಮ. ಅದು ನಾವು ನಮ್ಮದು ಅಂತ ನಾವು ಹೇಳ್ಕೋಬೋದು, ಆದರೆ ನಾವು ಕೂಡ ಪ್ರಯೋಗ ಮಾಡೋದು ರೈತರು ಏನು ಪರಿಣಾಮವನ್ನು ನೋಡಿದರು, ಪಡೆದ್ರು ಅನ್ನೋದು ನಮಗೆ ಮುಖ್ಯವಾಗಿದೆ. ಸೊ ಅದಕ್ಕೆ ನಮ್ಮ ವ್ಯವಹಾರ ಕೂಡ ವಿಸ್ತರಣೆ ಆಗಿರೋದು. 5-10 ಟನ್ನರು ಇವತ್ತು 50 ಟನ್ನಿಗೆ ಬಂದು ಒಂದೇ ವರ್ಷಕ್ಕೆ, ಅಂದರೆ ಇದು ಕಡಿಮೆ ಸಾಧನೆ ಅಲ್ಲ. ಅದು ನಮ್ಗೆ ಹೆಮ್ಮೆ ಇದೆ, ಆದರೆ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಿದೆ, ನಮಗೆ ಜವಾಬ್ದಾರಿ ಹೆಚ್ಚಿದೆ. ಈಗ ಎರೆಹುಳು ಗೊಬ್ಬರನ ಕೊಡ್ತಾ ಇದ್ದೀರಾ, ಯಾವ ಬ್ರ್ಯಾಂಡ್ ಅಲ್ಲಿ ನೀವು ಮಾರಾಟ ಮಾಡ್ತಾ ಇರುವಂತದ್ದು? ಆಕಾಶ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಲಿಮಿಟೆಡ್ ಏನಲ್ಲ, ಅದೊಂದು ರಿಜಿಸ್ಟರ್ಡ್ ಫರ್ಮು. ಆಮೇಲೆ ನಾವು ಕ್ವಾಲಿಟಿ ಆಕಾಶ್, ನನ್ನ ಮೊಮ್ಮಗ ಆಕಾಶ್, ಮೊದಲನೇ ಮೊಮ್ಮಗ ಅವನು. ಈಗ PUCಗೆ ಹೋಗ್ತಿದ್ದಾನೆ, ಭಾಳ ಜಾಣ ಅವನು. ಅದಕ್ಕಿಂತ ಮಕ್ಕಳು ಸಹಜವಾಗಿ ಮೊಮ್ಮಕ್ಕಳು ಅಂದರೆ ಭಾಳ ಪ್ರೀತಿಯಿಂದ ಸಾಕ್ತೀವಿ. ಮೊಮ್ಮಕ್ಕಳ ಹೆಸರು ಇಡೋದು ಯಾರೇ ವ್ಯಕ್ತಿಗೆ ಅದು ತುಂಬ ಸಂತೋಷವನ್ನು ಕೊಡುತ್ತೆ. ಮತ್ತು ನಾವು ಸಕ್ಷಮ ಪ್ರಾಧಿಕಾರ ಅಂದರೆ ಸರ್ಟಿಫೈಯಿಂಗ್ ಅಥಾರಿಟಿ ಇರುತ್ತಲ್ಲ, ಅವರಿಂದ ಇದು ಗುಣಮಟ್ಟ ಕೂಡ ನಾವು ಆಗಾಗ ಇದನ್ನು ಪರೀಕ್ಷೆ ಮಾಡಿಸ್ತೀವಿ. ನಿಜವಾದ ಎರೆಹುಳು ಗೊಬ್ಬರ ಏನು ಅನ್ನೋದನ್ನು ಹೇಗೆ ಕಾನೂನಿನ ಆಧಾರಿತವಾಗಿ ಮತ್ತು ಒಂದು ವ್ಯವಸ್ಥೆಯಲ್ಲಿ ಗುರುತಿಸ್ತಾರೋ ಅಥವಾ ಒಪ್ತಾರೋ ಅದನ್ನೇನು ಬೇಕಾದೆಲ್ಲ ಮಾಡ್ತೀವಿ. ಹೀಗೆ ನಮ್ಮ ಉದ್ದೇಶ ಕೂಡ ಅದೇ, ಅಂತಿಮವಾಗಿ ಗುಣಮಟ್ಟ ಕೊಡಬೇಕು. ಸೊ ಡಿಮ್ಯಾಂಡ್ ಜಾಸ್ತಿ ಆದಾಗ ಗುಣಮಟ್ಟ ಕೊಡೋ ಇದರಲ್ಲಿ ಸೊ ಕ್ವಾಲಿಟಿನ ಕಡಿಮೆ ಮಾಡಿ ಕೆಲವರು ಕೊಟ್ಬಿಡ್ತಾರೆ. ಖಂಡಿತವಾಗಲೂ ಸ್ವಲ್ಪ ವಿವರಣೆ ಹೇಳಬೇಕಾಗುತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನೋ ಒಂದು ಮಾತಿದೆ. ಇನ್ನು ಕೆಲವರು ಹೇಳ್ತಾರೆ ದ್ರವ್ಯ ಚಿಂತನಂ ಅಂತ. ಎರಡೂ ಸರಿ. ವ್ಯಾಪಾರದಲ್ಲಿ ಮೋಸ ಸಹಜವಾದಂಥ ನಮ್ಮ ದೇಶದಲ್ಲಿ ಒಪ್ಕೊಂಡೇ ಬಿಟ್ಟಿದ್ದಾರೆ. ಆದರೆ ನನ್ನಂತವನು ಅದನ್ನು ವಿರೋಧಿಸ್ತೀನಿ. ಅದಲ್ಲ, ಮೋಸ ಇದರಲ್ಲೇ ಯಾಕೆ ಮಾಡಬೇಕು? ಮೋಸ ಎಲ್ಲಿ ಬೇಕಾದ್ರೂ ಮಾಡೋದು ಅದಲ್ಲ. ಬೇಡಿಕೆ ಜಾಸ್ತಿ ಆಯಿತು ಅಂತೇಳಿ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳೋ ಪ್ರಸ್ತಾಪ ವಿಚಾರ ಇಲ್ಲವೇ ಇಲ್ಲ ಯಾವ ಕಾರಣಕ್ಕೂ. ಬೇಕಾದರೆ ನಾವು ವ್ಯವಹಾರ ನಿಲ್ಲಿಸ್ತೀವಿ ಹೊರತು ಗುಣಮಟ್ಟದಲ್ಲಿ ರಾಜಿ ಆಗಲ್ಲ. 100% ಅಲ್ಲಿ ಎಷ್ಟು ಪರ್ಸೆಂಟೇಜ್ ಕ್ವಾಲಿಟಿ ಆಗಿರುತ್ತೆ? ಅದೇ ಈಗ ಸರ್ಟಿಫಿಕೇಟ್ ಅವರು ಪ್ರಾಧಿಕಾರ ಕೊಡ್ತಾರಲ್ಲ, ಅದರ ಪ್ರಕಾರ 100% ಅಂತ ಹೇಳ್ಬೋದು. ಯಾವುದು 100% ಪ್ರಕೃತಿಯಲ್ಲೇ ಇರೋದಿಲ್ಲ. ಈಗ 92 ಅಂದ್ರೆ ಭಾರಿ ದೊಡ್ಡದು. ನಾನು ಒಂದು ಅಂದಾಜು ಹೇಳ್ತೀನಿ. ಎಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡಿದಾಗ 92% ಕೂಡ ಶುದ್ಧವಾಗಿದೆ, ಗುಣಮಟ್ಟ ಇದೆ ಅಂತ ಹೇಳಿ ನಾನು ಖಾತ್ರಿಯಾಗಿ ಹೇಳಬಲ್ಲೆ, ಆತ್ಮವಿಶ್ವಾಸದಿಂದ ಹೇಳಬಲ್ಲೆ. ಮತ್ತು ಅದಕ್ಕಿಂತ ಕಡಿಮೆ ಕೊಡೋದಾಗಲಿ, ಕಡಿಮೆ ಗುಣಮಟ್ಟದ ಕೊಡೋದ್ರಲ್ಲಿ ಅರ್ಥನೂ ಇಲ್ಲ, ನಮಗೆ ಅದು ಆಸಕ್ತಿನೂ ಇಲ್ಲ. ಗೊಬ್ಬರದ ಕ್ವಾಲಿಟಿ ಅಂತ ಬಾರಿ ಬಾಯಿ ಮಾತಲ್ಲಿ ಹೇಳೋದ್ರೆ ಜನ ನಂಬಲ್ಲ. ಸೊ ನೀವು ಏನು ಟೆಸ್ಟಿಂಗ್ ಮಾಡಿಸ್ತೀರಾ ಸರ್? ಟೆಸ್ಟ್ ಮಾಡಿಸಿ ಅದಕ್ಕೆ ಈಗ ಈ ಗೊಬ್ಬರ ಟೆಸ್ಟಿಂಗ್ ಅಂದರೆ ಅವರು ಸುಮ್ಮನೆ ಇದು ಹಿಂಗೆ ಕ್ವಾಲಿಟಿ ಅಂತ ಕೊಡಕ್ಕೆ ಬರೋದಿಲ್ಲ. ಅವರು ಇದರಲ್ಲಿ ಇರ್ತಕ್ಕಂಥ ಮುಖ್ಯವಾದಂಥ ಅಂಶಗಳು ಏನು, ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಎರಡಿದಾವೆ. ಒಂದು ಪೋಷಕಾಂಶಗಳಂದರೆ ಮುಖ್ಯವಾಗಿ 3: ನೈಟ್ರೋಜನ್ನು, ಫಾಸ್ಫರಸ್ಸು ಮತ್ತು ಪೊಟ್ಯಾಶ್ ಅಂತ, ಅಂದರೆ ರಂಜಕ, ಸಾರಜನಕ, ಪೊಟ್ಯಾಶು. ಇವು ಜೊತೆಗೆ ಲಘು ಪೋಷಕಾಂಶಗಳು ಕೇಳ್ತಾರೆ ಅವರು. ಯಾವುದು? ಕಾಪರ್ ಇದೆ, ಆಮೇಲೆ ಸಲ್ಫರ್ ಇದೆ, ಅಂದರೆ ಗಂಧಕ, ತಾಮ್ರ, ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು, ಜಿಂಕು, ಕೋಬಾಲ್ಟ್, ಇವೆಲ್ಲನ ಲಘು ಪೋಷಕಾಂಶಗಳು ಅತ್ಯಗತ್ಯವಾಗಿ ಸಸ್ಯಗಳಿಬೇಕು. ಮನುಷ್ಯರಿಗೂ ಅಷ್ಟೇ ಬೇಕು. ಇವೆಲ್ಲ ಭಾಳ ಮುಖ್ಯವಾಗಿ ಸಸ್ಯಗಳಿಗೂ ಅಷ್ಟೇ ಬೇಕು. ಇವು ಎಷ್ಟೆಷ್ಟು ಶೇಕಡಾವಾರಿದ್ದಾವೆ ಅಂತೇಳಿ ಈ ಸರ್ಟಿಫೈಯಿಂಗ್ ಏಜೆನ್ಸಿ ಇದೆಯಲ್ಲ, ಇವರು ಇದನ್ನು ಮಾಡಿ ಕೊಡ್ತಾರೆ. ಅದು ಅವರು ಟೆಸ್ಟ್ ಮಾಡಿಸಿದ್ದೀವಿ ಅಷ್ಟೇ ಆಗಾಗ ಮಾಡಿಸ್ತೀವಿ ನಾವು. ಏಕೆಂದರೆ ಇದು ಜೀವಂತ ಇರೋದ್ರಿಂದ ಇದು ಬ್ಯಾಚ್ ಮಾಡಿ ಹಂಗೆ ಅಂತ ಪ್ರಶ್ನೆ ಬರೋದಿಲ್ಲ. ನಮಗೇನು ಬೇಡಿಕೆ ಬರುತ್ತೆ ಆವಾಗ ಒಂದು ಸಾರಿ ಹೋಗಿ ನಾವು ಮಾಡಿಸ್ಕೊಂಡು ಬರ್ತೀವಿ. ಇದನ್ನ ನಾವು ಏನೇ ಪ್ರಕೃತಿ ದತ್ತವಾಗಿ ಇದನ್ನು ಇದು ಗೊಬ್ಬರವನ್ನು ತಯಾರು ಮಾಡಿದರೂ ಕೂಡ ಇದು ಇನ್ನೊಂದು ಅರ್ಥದಲ್ಲಿ ಕೃತಕವೇ. ಯಾಕಂದ್ರೆ ಮನುಷ್ಯ ಮಾಡಿದ್ದೆಲ್ಲ ಕೃತಕ ಅಂತ ಹೇಳಿ ವಿಜ್ಞಾನ ಅದೇ ಹೇಳೋದು. ಹಾಗಾಗಿ ಬರೀ ಅಷ್ಟೇ ಆದರೆ ಸಾಲದು,
ಹಾಗಾಗಿ ಮತ್ತೆ ಬೇರೆ ಭೂಮಿಯಲ್ಲಿ ಹಾಕಿದಾಗ ಗೊಬ್ಬರ ಏನು ಆಹಾರ ಕೊಡ್ತೀವಿ, ಭೂಮಿಯಲ್ಲಿ ಕೆಲವು ಶಿಲೀಂಧ್ರಗಳಿರ್ಬೋದು, ಕೆಲವು ಸೂಕ್ಷ್ಮ ಅಪಾಯಕಾರಿ ಬ್ಯಾಕ್ಟೀರಿಯಾಗಳಿರ್ಬೋದು, ಅವುಗಳಿಗೆ ವಿರುದ್ಧವಾಗಿ ನಾವು ಈ ಗೊಬ್ಬರದಲ್ಲಿ ಕೆಲವು ಮಿಶ್ರಣಗಳನ್ನು ಮಾಡ್ತೀವಿ ನಾವು. ಈಗ ಉದಾಹರಣೆಗೆ ಶಿಲೀಂಧ್ರನಾಶಕ ಟ್ರೈಕೋಡರ್ಮಾ ಅಂತೇಳಿ ಇದು ಹಾಕ್ತೀವಿ. ಹಾಗೆಯೇ ಇದು ಟ್ರೈಕೋಮನಾಸ್ ಅಂತ ಬ್ಯಾಕ್ಟೀರಿಯಾಗಳ ಅಂದರೆ ಅಪಾಯಕಾರಿ ಬ್ಯಾಕ್ಟೀರಿಯಾಗಳ ನಿಯಂತ್ರಣ ಮಾಡುತ್ತಿದ್ದು, ಆಯಿತಾ? ನಿಯಂತ್ರಣ ಮಾಡುತ್ತೆ ಮತ್ತು ತಪ್ಪಿಸುತ್ತೆ, ಹಿಂಗೆ ಹೇಳ್ಬೇಕು ನಾವು. ಆಮೇಲೆ ಇನ್ನೊಂದು AMC ಅಂತ ಕೂಡ ಇದನ್ನು ಕೂಡ ನಾವು ಮಾಡ್ತೀವಿ. AMC ಅಂದರೆ ಈ ಲಘು ಪೋಷಕಾಂಶಗಳಿದಾವಲ್ಲ ಅದನ್ನು ಭೂಮಿಗೆ ಫಿಕ್ಸ್ ಮಾಡ್ತಕ್ಕಂಥದ್ದು, ಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತೀವಿ. ಹಾಗಾಗಿ ಈ ಗೊಬ್ಬರಿಗೆ ಮಿಕ್ಸ್ ಮಾಡೇ ಕೊಟ್ಬಿಡ್ತೀವಿ. ಅಂದರೆ ಹೆಚ್ಚು ಕಡಿಮೆ ಪರಿಪೂರ್ಣವಾದಂಥ ಗೊಬ್ಬರನ ಅರ್ಥದಲ್ಲಿ ನಾವು ಮಾಡೋದು. ಈಗ ಇದಕ್ಕೆ ಅನುಭವ ಮತ್ತು ವಿಜ್ಞಾನಿಗಳು ತಜ್ಞರನ್ನೆಲ್ಲ ಸಂಪರ್ಕಿಸಿ ತಿಳ್ಕೊಂಡಂಥ ರೀತಿಯಲ್ಲಿ ಇವು ಮಾಡಿಕೊಟ್ರೆ ಅದು ಪರಿಪೂರ್ಣವಾದಂಥ ಆಹಾರ ಭೂಮಿಗೆ ಆಗುತ್ತೆ. ಮತ್ತು ಸಸ್ಯಗಳಿಗೆ ಯಾವುದೇ ಬೇರೆ ಅಪಾಯಕಾರಿ ಯಾವುದಾದ್ರೂ ಸೂಕ್ಷ್ಮಾಣುಗಳು ಕೂಡ ತಗಲೋದಿಲ್ಲ ಮತ್ತು ಅವುಗಳ ಉಪದ್ರವವನ್ನು ತಪ್ಪಿಸ್ಬೋದು ಅನ್ನೋ ದೃಷ್ಟಿಯಿಂದ ಇದನ್ನ ರೆಡಿ ಮಾಡಿ ಕೊಡ್ತೀವಿ ನಾವು. 25 kg ಮತ್ತು 50 kgಗಳನ್ನು ಬ್ಯಾಗ್ ಮಾಡ್ತೀವಿ. ಸ್ವಲ್ಪ ತಂಪಿರುತ್ತೆ ಮತ್ತು ಇದೆ ಇಲ್ಲಿ ತೂಕ ಮಾಡಿ ಕರೆಕ್ಟಾಗಿ ನಾವು ಒಂದಿಷ್ಟು ಜಾಸ್ತಿನೇ ಹಾಕ್ತೀವಿ. ಒಂದು 200 ಗ್ರಾಮ್ ಆದರೂ ಕಡಿಮೆ ಅಂದರೂ ನಾವು ಜಾಸ್ತಿ ಹಾಕಿ ಪ್ಯಾಕ್ ಮಾಡ್ತೀವಿ ನಾವು. 25 kg ಅಂದ್ರೆ 25 kg ಇರಲ್ಲ, ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದು 1/4 kg ಜಾಸ್ತಿ ಇರ್ತೀವಿ. ಯಾಕೆಂದರೆ ಇದು ತಂಪಾಗಿರುತ್ತೆ. ಆಮೇಲೆ ಸ್ವಲ್ಪ ಆರಿದ್ರು ಕೂಡ ಅದು ಅವ್ರ ರೈತರಿಗೆ ಅಷ್ಟು ಬರಬೇಕು, ಮತ್ತು ಅವ್ರಿಗೇನಪ್ಪ ಕಡಿಮೆ ಅನ್ನೋ ಮನೋಭಾವ ಆಗಬಾರ್ದು. ಮತ್ತು ರೈತರ ಕೆಲಸ, ಹಾಗಾಗಿ ಇವೆರಡೂ ಮಾಡಿ ಕಳಿಸ್ತೀವಿ. ಅದನ್ನು ಟ್ರಾನ್ಸ್ಪೋರ್ಟೇಷನ್ ಸಾರಿಗೆನ ನಾವು ಕೆಲವು ಸಾರಿ ಮಾಡಿ ಕಳಿಸ್ತೀವಿ, ಮತ್ತು ಅವರೇ ಕೆಲವು ಸಾರಿನೂ ಮಾಡಿಕೊಡ್ತಾರೆ. ಸಾರಿಗೆ ವೆಚ್ಚ ಅವರು ಭರಿಸ್ಬೇಕಾಗುತ್ತೆ. 1 kg, 5 kg, 10 kg, 25 kg, 50 kg ಈ 5 ಭಾಗಗಳಲ್ಲಿ ನಾವು ಪ್ಯಾಕಿಂಗ್ ಮಾಡ್ತಿದ್ವಿ ಈಗ. ಆದರೆ ದೊಡ್ಡ ರೈತರಿಗೆಲ್ಲ 25 ಮತ್ತು 50 kg ಹೋಗ್ತಾ ಇರೋದು. ಈಗ ಉದಾಹರಣೆಗೆ ಒಬ್ಬರು ಮುನ್ರಾಜು ಅಂತೇಳಿ ಗೌರಿಬಿದ್ದವರು ಹೇಳಿದ್ದಾರೆ, ಅವ್ರಿಗೆ 225 200 ಚೀಲ ಕೊಡ್ತೀವಿ, ಅಂದರೆ 5 ಟನ್ ಕೊಡ್ತಾ ಇದ್ವಿ ಅವ್ರಿಗೆ. ಆಯಿತಾ? ಆರ್ಡ್ರ್ ಆಗಿರೋದು ಇದೆಲ್ಲ ಪ್ಯಾಕ್ ಮಾಡ್ತಿರೋದು ಇದೆಲ್ಲ. ಹಾಗೆ ಇನ್ನು ಇದು 5, 10 kg ಇದಾವಲ್ಲ, ಅವು ಬಹುಶಃ ಸ್ಥಳೀಯವಾಗಿ ಅಂದರೆ ಬೇರೆ ಬೇರೆ ರೀತಿ ಮಾಡ್ತಿರೋರೆಲ್ಲ ತಗೋತಾರೆ. ಅದರಲ್ಲಿ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಇರ್ಬೋದು, ಕೈತೋಟಗಳಿರ್ಬೋದು, ಟೆರೆಸ್ ಗಾರ್ಡನ್ ಇರ್ಬೋದು, ನರ್ಸರಿಗಳಿರ್ಬೋದು, ಮತ್ತು ಯಾರೋ ಖುಷಿಗೆ ಒಂದಷ್ಟೆಲ್ಲ ಮಾಡ್ಕೊಂಡಿರ್ತಾರೆ, ಪ್ರಯೋಗ ಮಾಡೋರು ಮಾಡ್ಕೊಂಡಿರ್ತಾರೆ, ಇಂಥವರೆಲ್ಲ ಮತ್ತು ಸಣ್ಣದಾಗಿ ತೋಟಗಾರಿಕೆ ಮಾಡಿರ್ತಾರೆ. 5 ಟನ್ ಒಬ್ಬರೇ ತಗೊಳ್ತಾ ಇದ್ದಾರೆ ನಮ್ಮ ಹತ್ರ. ಸೊ ಅವ್ರಿಗೆ ಯಾವ ಥರ ರೇಟ್ ಯಾವ ಥರ ಹಾಕ್ಕೊಡ್ತೀರಾ ಅವ್ರಿಗೆ? ಅದು 12,000 ರೂಪಾಯಿ ಟನ್. ಅದು ಅದರಲ್ಲಿ ಏನು ಯಾಕೆಂದರೆ ನಾವು 15,000 16,000 ತನಕ ಟನ್ ಇದೆ. ಈಗ ನಮ್ಮದು ಮೋಸ್ಟ್ ಮಾಡ್ರೇಟ್ ರೇಟ್ಸು ಕರ್ನಾಟಕದಲ್ಲಿ. ನಮ್ಮದು ಭಾಳ ಮಾಡ್ರೇಟ್ ಅಂದರೆ ಒಂದು ಯಾರಿಗೂ ಹೊರೆಯಾಗದಂಥ, ಇಲ್ಲಿ ಉತ್ಪಾದಕರಿಗೂ ನಷ್ಟ ಆಗದಂಥ, ಮತ್ತು ಗ್ರಾಹಕರಿಗೂ ಕೂಡ ಹೆಚ್ಚು ಹೊರೆ ಆಗದಂಥ ರೀತಿಯಲ್ಲಿ ನಾವು ರೇಟ್ ಇಟ್ಟಿದ್ವಿ. ಈಗ 12,000 ರೂಪಾಯಿ ಒಂದು ಟನ್ನು, 5 ಟನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಅವರು. ಅವ್ರಿಗೆ ಒಬ್ಬರೇ 5 ಟನ್ ಕೇಳ್ತಾರೆ. ಸೊ 25 kg ಪ್ರಮಾಣದ ನಾವು 200 ಅವ್ರಿಗೆ ಕೊಡ್ತಾ ಇದ್ದೀವಿ. ಈ ಗೌರಿಬಿದ್ದು 200 ಬ್ಯಾಗ್ ಆಗುತ್ತೆ. ಈ ನಮ್ಗೆ ಇಲ್ಲಿ ಒಂದು ರೀತಿ ಹತ್ರನೇ ಅವರು. ಈಗ ಟ್ರಾನ್ಸ್ಪೋರ್ಟೇಷನ್ ಪದ್ಧತಿ ಏನಿದೆ ಅದು ಮಾತಾಡ್ಕೊಂಡು ತೀರ್ಮಾನ ಮಾಡ್ತೀವಿ. ನಾವೇ ಕೆಲವು ಸಾರಿ ಗಾಡಿ ಮಾಡಿ ಕಳಿಸ್ತೀವಿ, ಅಥವಾ ಅವರೇ ಗಾಡಿ ತರ್ಬೋದು, ಅಥವಾ ಅವರೇ ಮಾಡ್ಕೊಳ್ಬೋದು. ಸ್ವಲ್ಪ ಹತ್ತಿರದವರೆಲ್ಲ ಮಾಡ್ಕೋತಾರೆ, ಸ್ವಲ್ಪ ದೂರ ಆದರೆ ನಾವು ಮಾಡಿ ಕಳಿಸ್ಬೇಕಾಗುತ್ತೆ. ಸಾರಿಗೆ ವೆಚ್ಚ ಅವರೇ ಭರಿಸ್ಬೇಕಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಅವ್ರದ್ದೇನೆ. ಅದು ಎಷ್ಟಾಗುತ್ತೋ ಇಲ್ಲಿ ಯಾರು ಅವ್ರೇನು ಹೇಳಿದ್ದನ್ನು ಹೇಳ್ತೀವೋ ಅವ್ರಿಗೆ, ಇಲ್ಲ ಅವರೇ ನಿರ್ಧಾರ ಮಾಡಿದರೆ ತೊಂದರೆ ಇಲ್ಲ ನಮಗೆ. ಸೊ ನಾವು 1 ಟನ್ನು ಇದು ಅದರಲ್ಲೇನು ಇದಿಲ್ಲ, ಯಾಕಂದರೆ ನಮ್ಗೆ ಯಾರಿಗೂ ಹೊರೆಯಾಗದಂಥ ರೇಟ್ ಇರೋದ್ರಿಂದ ನಾವು 12,000 ರೂಪಾಯಿ ಟನ್ನು ಆ ರೀತಿ ಕೊಡ್ತಾ ಇದ್ವಿ ನಾವು. 1 ಟನ್ನು ಅಂದರೆ 12 ರೂಪಾಯಿ 1 kg ಅಂತೇಳಿ 12 ರೂಪಾಯಿ ಆಗುತ್ತೆ. ಅದು ಸಣ್ಣ ಮಟ್ಟಿಗೆ, ಬಟ್ ಹತ್ತಿರ ಬಂದವರಿಗೆ ಅವ್ರು ಜಾಸ್ತಿ ಆಗುತ್ತೆ. 12 ರೂಪಾಯಿ ಅಲ್ಲ, ಯಾಕೆಂದರೆ ಅಲ್ಲಿ ಪ್ಯಾಕಿಂಗು, ಬ್ಯಾಗು ಇವೆಲ್ಲ ಜಾಸ್ತಿ ಆಗುತ್ತಲ್ಲ, ಅದಕ್ಕೋಸ್ಕರ 1 kg 5 kg ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸಂದರ್ಭ ನೋಡ್ಕೊಂಡು ನಾವು ಕೊಡ್ತೀವಿ ಅದನ್ನು. ಈಗ ನಮ್ಮದು ವ್ಯವಹಾರ ಹೀಗೆ ಜಾಹೀರಾತು ಏನು ಕೊಟ್ವಿ, ಇದ್ರ ಜೊತೆಗೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಪರಸ್ಪರ ಹೇಳ್ಕೊಂಡು ಇದು ಬೆಳೆದಿರೋದು ಕೂಡ ಉಂಟು. ಅದು ಅಲ್ಲ, ನಿಮ್ಮದು ಪ್ರತಾಪ್ ಸತ್ಯ ಏನಂದರೆ
ನಿಮ್ಮ ವಿಡಿಯೋ ಭಾಳ ಪರಿಣಾಮಕಾರಿಯಾಗಿ ಹೋಗಿದೆ. ಅದು ಕೂಡ ಅದು ನನಗೆ ಭಾಳ ಜನ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು ಹಾಗಾಗಿ ಜನ ಮತ್ತು ವರ್ಷ ಎರೆಹುಳು ಗೊಬ್ಬರಕ್ಕೆ ಬೇಡಿಕೆ ಜಾಸ್ತಿ ಆಗ್ತಲಿದೆ. ಮತ್ತು ಎಷ್ಟೋ ಜನ ಇದು ಗೊತ್ತಿಲ್ಲದೆ ಹಾಕಿಲ್ಲ, ಗೊತ್ತಾದ ತಕ್ಷಣ ಹಾಕಲೇಬೇಕು ಅಂತ ನಿರ್ಧಾರ ಮಾಡ್ತಾರದು. ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತಿನ್ನ, ಅದಂತೂ ಖಾತ್ರಿ ಇದೆ ನನಗೆ.